ವೆಲ್ಕಮ್ ಟು ದ ಗಣೇಶ್ ಸ್ಟೋರೀಸ್. ಫಸ್ಟ್ ಲೈಕು ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗುರು. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡಿ ಅನ್ಸಬ್ಸ್ಕ್ರೈಬ್ ಮಾಡ್ತೀರಾ. ಬೇಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 400,000 ಸಬ್ಸ್ಕ್ರೈಬ್ನ ಬೇಗ ಕಂಪ್ಲೀಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಪ್ರಿವ್ಯೂ ವಿಡಿಯೋಗೆ ವೆಲ್ಕಮ್ ಟು ದ ಗಣೇಶ್ ಸ್ಟೋರೀಸ್. ಇವತ್ತಿನ ರಿವ್ಯೂ ಮ್ಯಾಚ್ ಬಂದ್ಬಿಟ್ಟು ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ರಿವ್ಯೂ ಮ್ಯಾಚ್ ಗುರು. ಒಟ್ಟಿನಲ್ಲಿ ಇಂಡಿಯಾದವರು ಇಲ್ಲಿ ಅಂತ ಹೇಳ್ಕೊಳ್ಳೋ ಆಟನ ಆಡಲಿಲ್ಲ ಅನ್ನೋದಕ್ಕಿಂತ ಅಂತ ಹೇಳ್ಕೊಳ್ಳೋ ಆಟ ಇಲ್ಲಿ ವಿರಾಟ್ ಕೊಹ್ಲಿ ಮತ್ತು ಶ್ರೇಯಸ್ ಅಯ್ಯರ್ ಬಿಟ್ಟರೆ ಯಾರು ಆಟನ ಆಡಲಿಲ್ಲ ಅಂತ ನನಗೇನು ಅನ್ನಿಸ್ತು. ಮೇನು ಇಲ್ಲಿ ರೋಹಿತ್ ಶರ್ಮಾ, ಶುಭ್ಮನ್ ಗಿಲ್ ಒಂದೊಳ್ಳೆ ಇನ್ನಿಂಗ್ಸ್ನ ಆಡಿಕೊಟ್ರು. ಇನ್ನು ಇಶಾನ್ ಕಿಶನ್ಗೆ ಇಲ್ಲಿ ಚಾನ್ಸ್ ಕೊಟ್ಟಿದ್ರು ಗುರು. ಇಲ್ಲಿ ಇಶಾನ್ ಕಿಶನ್ನು ಒಟ್ಟಿನಲ್ಲಿ ಏನೋ ಇವ್ರ ಬಗ್ಗೆ ಎಂಥದ್ದು ಮಾತಾಡೋದು ಗುರು. ಇಲ್ಲಿ ಗಂಭೀರ್ ಅವರ ಸಿಕ್ಕಾಬಟ್ಟೆ ನೆವರಿಕೆಗಳು ಅಂತ ನನಗೇನು ಅನ್ನಿಸ್ತು ಅಂತ ಸಿಕ್ಕಾಬಟ್ಟೆ ಅನ್ನಿಸ್ತಿದೆ. ಒಟ್ಟಿನಲ್ಲಿ ಮೇನು ಇವರು ನೆಕ್ಸ್ಟ್ ಲೆವೆಲ್ ಆಟನ ಆಡ್ತವ್ರೆ ಅಂತ, ಇಂಗ್ಲೆಂಡ್ ಬ್ಯಾಟಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್ ಆಟ ಆಡ್ತವ್ರೆ ಅಂತ ನನಗೇನು ಅನ್ನಿಸ್ತು. ಯಾಕೆಂದರೆ ಇಂಗ್ಲೆಂಡ್ ಬ್ಯಾಟಿಂಗ್ ನೋಡೋದಾದ್ರೆ ಇಲ್ಲಿ ಇಂಡಿಯಾ ಬ್ಯಾಟಿಂಗ್ ಕಡೆ ನೋಡೋದಾದ್ರೆ ನೆಕ್ಸ್ಟ್ ಲೆವೆಲ್ ಆಟ ಆಡಿದೆ ಇಲ್ಲಿ ವಿರಾಟ್ ಕೊಹ್ಲಿ ಮತ್ತು ಶ್ರೇಯಸ್ ಅಯ್ಯರ್ ಗುರು. ಒಟ್ಟಿನಲ್ಲಿ ಮೇನು ಇಲ್ಲಿ ಶ್ರೇಯಸ್ ಅಯ್ಯರ್ ಮತ್ತು ವಿರಾಟ್ ಕೊಹ್ಲಿ ಒಂದೊಳ್ಳೆ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡಿದ್ರು. ಇಲ್ಲಿ ಇಶಾನ್ ಕಿಶನ್ ಎವರಿ 8 ಬಾಲ್ಗೆ 1 ರನ್ ಹೊಡೆದಾಗಲಿ, ಇಲ್ಲಿ ಅಕ್ಷಯ್ ಪಟೇಲು ಮತ್ತು ವಾಷಿಂಗ್ಟನ್ ಸುಂದರ್ ಹೋದ ಮ್ಯಾಚ್ ಆಡ್ದಂಗೆ ಇವರು ಆಡಲಿಲ್ಲ, ಅದರಿಂದನೇ ಮ್ಯಾಚ್ ಸೋಲ್ತಾ ಅಂತ ನನಗೇನು ಅನ್ನಿಸ್ತು. ಇಲ್ಲಿ ಶಿವಮ್ ದುಬೆನೂ ಅಂತ ಹೇಳ್ಕೊಳ್ಳೋ ಆಟ ಆಡಲಿಲ್ಲ. ಮೇನು ಇಲ್ಲಿ ಶಿವಮ್ ದುಬೆ ಆಗಲಿ, ವಾಷಿಂಗ್ಟನ್ ಸುಂದರ್ ಆಗಲಿ, ಅಕ್ಷಯ್ ಪಟೇಲ್ ಆಗಲಿ, ಇವ್ರು 3 ಜನದಲ್ಲಿ ಒಬ್ಬರಾರು ಕ್ಲಿಕ್ ಆಗಿದ್ರೆ ಚೆನ್ನಾಗಿರ್ತಿತ್ತು ಅಂತ ನನಗೇನು ಅನ್ನಿಸ್ತು. ಒಟ್ಟಿನಲ್ಲಿ ಇವರು ರೋಹಿತ್ ಶರ್ಮಾನು ಕ್ಲಿಕ್ ಆಗಲಿಲ್ಲ, ಇಲ್ಲಿ ಶುಭ್ಮನ್ ಗಿಲ್ಲು ಆಡಲಿಲ್ಲ. ಇಲ್ಲಿ ಮೇನು ಇಂಗ್ಲೆಂಡ್ ಬೌಲಿಂಗ್ಗೆ ಕ್ರೆಡಿಟ್ ಕೊಡಬೇಕು. ಜೋಫ್ರಾ ಆರ್ಚರ್ ಆಗಲಿ, ಇಲ್ಲಿ ಬಿಲ್ ಜಾಸ್ ಆಗಲಿ ಒಂದೊಂದು ಕ್ರೂಷಿಯಲ್ ವಿಕೆಟ್. ಮೇನು ಇಲ್ಲಿ ಜೋಫ್ರಾ ಆರ್ಚರ್ ಗೇಮ್ ಚೇಂಜರ್ ಮಾಡಿದ್ದೆ ಅವರು ಅಂತ ನನಗೇನು ಸಿಕ್ಕಾಬಟ್ಟೆ ಅನ್ನಿಸ್ತು ಗುರು. 10 ಓವರ್ಗೆ 47 ರನ್ ಕೊಟ್ಟು 3 ಕ್ರೂಷಿಯಲ್ ವಿಕೆಟ್ ತೆಗೆಯೋದಾಗಲಿ, ವಿಲ್ ಜಾಕ್ಸ್ 1 ಕ್ರೂಷಿಯಲ್ ವಿಕೆಟ್ ತೆಗೆಯೋದಾಗಲಿ, 5 ಓವರ್ಗೆ 1 ಕ್ರೂಷಿಯಲ್ ವಿಕೆಟು, 6 ಓವರ್ಗೆ ಸ್ಯಾಮ್ ಕರಡ್ 1 ಕ್ರೂಷಿಯಲ್ ವಿಕೆಟ್ಗಳನ್ನ ತಕ್ಕೊಟ್ರು. ಒಟ್ನಲ್ಲಿ ಮೇನು ಇವ್ರು 3 ಜನ ಸಿಕ್ಕಾಬಟ್ಟೆ ಇಂಪಾರ್ಟೆಂಟ್ ಆದರು ಗುರು. ಒಟ್ನಲ್ಲಿ ಮೇನು ಇಲ್ಲಿ ಮೊಹಮ್ಮದ್ ಮೂಡನ್ ಅವರು ತುಂಬ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು. ಮೇನು ಇಲ್ಲಿ ಇಂಗ್ಲೆಂಡ್ ಬೌಲಿಂಗ್ ಆಗಲಿ ಫೀಲ್ಡಿಂಗ್ ಆಗಲಿ ತುಂಬ ಟಾಪ್ ನಾಚಾಗಿತ್ತು. ಇಲ್ಲಿ ಪವರ್ ಪ್ಲೇಲೇ ಆಲ್ಮೋಸ್ಟ್ ಮಿನಿಮಮ್ 2 ವಿಕೆಟ್ ಕಳ್ಕೊಬಿಟ್ಟಿದ್ರು ಮಿಡಲ್ ಓವರ್ಗಳಲ್ಲಿ ಅಂತ ಹೇಳ್ಕೊಳ್ಳೋರನ್ನು. ಇಶಾನ್ ಕಿಶನ್ ಆಗಲಿ ಮತ್ತು ಶುಭ್ಮನ್ ಗಿಲ್ ಆಗಲಿ ಅಂತ ಹೇಳ್ಕೊಳ್ಳೋರನ್ನು ಹೊಡಿಲಿಲ್ಲ. ಮಿಡಲ್ ಆರ್ಡರಲ್ಲಿ ಶ್ರೇಯಸ್ ಅಯ್ಯರ್, ವಿರಾಟ್ ಕೊಹ್ಲಿ ತುಂಬ ಚೆನ್ನಾಗಿ ಬ್ಯಾಟಿಂಗ್ ಆಡೋರು, ಅದರಿಂದನೇ 233 ಚೇಸ್ ಮಾಡಕ್ಕೆ ಕೊಟ್ಟರು ಗುರು. ಒಟ್ಟಿನಲ್ಲಿ ಲಾಸ್ಟ್ ಓವರಲ್ಲಿ ಇಂಗ್ಲೆಂಡ್ ಅವರು ಬೇಗನೆ ಮ್ಯಾಚ್ನ ಮುಗಿಸಿದ್ರು ಗುರು. ಇಂಡಿಯಾ ಆಲ್ಔಟ್ ಆಗ್ಬಿಟ್ರು. ಇಲ್ಲಿ ಮೇನು ಇಂಡಿಯಾದವರು ಆಲ್ಔಟ್ ಆಗೋದು ತೀರಾ ರೇರು, ಅದರಿಂದನೇ ಇಂಗ್ಲೆಂಡ್ ಅವರು ಆಲ್ಔಟ್ ಮಾಡೋಕ್ಕೆ ಇಂಡಿಯಾನ ಟ್ರೈ ಮಾಡಿದ್ರು, ಅದರಿಂದನೇ ಇಂಡಿಯಾದವರು ಆಲ್ಔಟ್ ಆದರು. ಮೇನು ಇಲ್ಲಿ ಕ್ರೆಡಿಟ್ ಕೊಡಬೇಕಾಗಿರೋದು ಬೂಮ್ರಾಗೆ ಗುರು. 13 ಬಾಲ್ಗೆ 23 ರನ್ ಹೊಡೆಯೋದಾಗಲಿ, ಬ್ಯಾಕ್ ಟು ಬ್ಯಾಕ್ 4, 6ಗಳನ್ನ ಹೊಡೆಯೋದಾಗಲಿ, ಅದು ಬೌಲರ್ ಬಂದು ಇಲ್ಲಿ ಬ್ಯಾಟಿಂಗ್ ಆಡ್ತವ್ರೆ ಅಂದರೆ ಇಲ್ಲಿ ಬ್ಯಾಟ್ಸ್ಮನ್ ಅವ್ರಿಗೆ ಸಿಕ್ಕಾಬಟ್ಟೆ ವರ್ಸ್ಟ್ ಮೂಮೆಂಟ್ಗಳು ಕ್ರಿಯೇಟ್ ಆಯಿತು ಅಂತ ನನಗೇನು ಅನ್ನಿಸ್ತು. ಒಟ್ಟಿನಲ್ಲಿ ಜಸ್ವಿನ್ ಬೂಮ್ರಾ ಲಾಸ್ಟ್ ರನ್ ನಿಂತ್ಕೊಂಡು ಮ್ಯಾಚ್ನ ತೊಗೊಂಡೋದ್ರು ಗುರು. 20 ರನ್ನು ಒಂಚೂರು ಕಡಿಮೆನೇ ಆಯಿತು, ಏನು ಮಾಡೋಕ್ಕಾಗಲ್ಲ. ಅದು 20 ರನ್ ಹೊಡೆದಿಲ್ಲ ಅಂದರೂ ಇಂಗ್ಲೆಂಡ್ ಅವರು ಮ್ಯಾಚ್ನ ಗೆದ್ದರು ಗುರು ಅಂತ ನನಗೇನು ಅನ್ನಿಸ್ತು. ಇಲ್ಲಿ ಇಂಡಿಯಾದವರು ಆಲ್ಔಟ್ ಆದರು. 233ಕ್ಕೆ ಚೇಂಜ್ ಮಾಡೋಕೆ ಕೊಟ್ಟರು ಇಂಗ್ಲೆಂಡ್ ಅವರು 233 ಚೇಸ್ ಮಾಡೋಕ್ಕೆ ಬಂದಿದ್ದಾವೆ. ಜಾಸ್ ಬಟ್ರಲ್ ಮತ್ತು ವಿಲ್ ಜಾಕ್ಸ್ ಅವರು ಅಂತ ಹೇಳ್ಕೊಳ್ಳೋ ಆಟ ಆಡಲಿಲ್ಲ. ಇಲ್ಲಿ ಜಾಸ್ ಬಟ್ರಲ್ ಆಗಲಿ, ಬೆಥಲ್ ಆಗಲಿ, ಮೇನು ಇವರಿಬ್ಬರು ತುಂಬ ಚೆನ್ನಾಗಿ ಆಡ್ತಾರೆ ಅಂತ ನಾನೇನು ಅಂದ್ಕೊಂಡಿದ್ದೆ. ಇಲ್ಲಿ ಆಡಲಿಲ್ಲ. ಇಲ್ಲಿ ಜಾಸ್ ಬಟ್ರಲ್ ಬಂದರು, ಇಲ್ಲಿ ರೂಟ್ಗೆ ಚಾನ್ಸ್ ಕೊಟ್ಟಿದ್ರು. ರೂಟ್ ಅವರು ಲಾಸ್ಟ್ವರೆಗೂ ಬಾಲ್ ಟು ಬಾಲ್ ರನ್ ಬಾಲ್ ಟು ಬಾಲ್ 33 ಬಾಲ್ಗೆ ಬರೀ 99 ರನ್ ಹೊಡೆದು ಇಲ್ಲಿ ಮ್ಯಾಚ್ನ ಅವರೇ ಗೆಲ್ಸ್ಕೊಟ್ಟಿದ್ದು. ಇಲ್ಲಿ ಸ್ಯಾಮ್ ಕರನ್ ಒಂದೊಳ್ಳೆ ಇನ್ನಿಂಗ್ಸ್ ಆಗಲಿ, ಜಾಸ್ ಬಟ್ರಲು ಇಲ್ಲಿ ಲಾಸ್ಟ್ ಚಾನ್ಸ್ಗೆ ಕೊಟ್ಟರು. ವಿಲ್ ಜಾಕ್ಸು ಅಷ್ಟೇ ಒಂದೊಳ್ಳೆ ಬ್ಯಾಟಿಂಗ್ ಆಡಿದ್ರು. ಮೇನು ಇಲ್ಲಿ ವಿಲ್ ಜಾಕ್ಸ್ ಆಗಲಿ ಮತ್ತು ಜಾಸ್ ಬಟ್ರಲ್ ಆಗಿ ಸ್ಯಾಮ್ ಕರನ್ ಆಗಲಿ, ಇಲ್ಲಿ ಮೇನು ರೂಟ್ ಅವ್ರಿಗೆ ಸಿಕ್ಕಾಬಟ್ಟೆ ಕ್ರೆಡಿಟ್ ಕೊಡ್ಬೇಕು ಗುರು. ಅಷ್ಟು ತಾಳ್ಮೆನ ಆಟ ಆಡಿದ್ದೆ. ಅವರು ಇಂಡಿಯಾ ಮೇಲೆ ಇಷ್ಟು ಚೆಚ್ಚಿಗೆ ಕೆಡಕ್ತಾರೆ ಅಂತ ಅನ್ನೋದಕ್ಕಿಂತ ನಾರ್ಮಲ್ಲು ಯಾವ ಸೆನ್ಸ್ ಕ್ರಿಕೆಟ್ ಆಡಬೇಕಿತ್ತು ಅವರು ಆ ಸೆನ್ಸ್ನ ಕ್ರಿಕೆಟ್ನ ಆಡಿ ಇಂಗ್ಲೆಂಡ್ ಕಡೆ ಮ್ಯಾಚ್ನ ಹೋಲಿಸಿದ್ರು ಅಂತ ನನಗೇನು ಅನ್ನಿಸ್ತು. ಮೇನು ಇಂಡಿಯಾ ಬೌಲಿಂಗ್ ಕಡೆ ನೋಡೋದಾದರೆ ಇಲ್ಲಿ ಜಸ್ವಿನ್ ಬೂಮ್ರಾ ಸಿಕ್ಕಾಬಟ್ಟೆ ಎಕ್ಸ್ಪೆನ್ಸಿವ್ ಆದರು. 10 ಓವರ್ಗೆ 45 ರನ್ ಹೊಡೆಯೋದಾಗಲಿ, ಪ್ರಸಿದ್ಧ ಕೃಷ್ಣ ಹೇಳಿದ್ದೆ ಹೋದ ಮ್ಯಾಚಲ್ಲಿ ಇವರು ಒಂದು ಮ್ಯಾಚಲ್ಲಿ ಚೆನ್ನಾಗಿ ಆಡ್ತಾರೆ, ಒಂದು ಮ್ಯಾಚಲ್ಲಿ ಆಡಲ್ಲ ಅಂತ. ಅದನ್ನೇ ಇವರು ಸಿಕ್ಕಾಬಟ್ಟೆ ಸೇಮ್ ಮ್ಯಾಚ್ನ ಇಲ್ಲಿ ಫಾಲೋ ಮಾಡ್ಕೊಬಂದರು. 52 ರನ್ ಸಿಕ್ಕಾಬಟ್ಟೆ ಎಕ್ಸ್ಪೆನ್ಸಿವ್ ಆದರು. ಇಲ್ಲಿ ಗುಲ್ತು ಅವರು 62 ರನ್ ಹೊಡೆಸ್ಕೊಂಡು ಸಿಕ್ಕಾಬಟ್ಟೆ ಎಲ್ಲರಿಗಿಂತ ಅವರು ಎಕ್ಸ್ಪೆನ್ಸಿವ್ ಆದರು. ಶಿವಮ್ ದುಬೆ ಒಂದೊಳ್ಳೆ ಆವ್ರೇಂಜ್ ಬೌಲಿಂಗ್ನ ಮಾಡಿದ್ರು ಗುರು. ಇಲ್ಲಿ ಬ್ಯಾಟಿಂಗೆಲ್ಲ ಆಡಲಿಲ್ಲ. ಬೌಲಿಂಗರರು 32 ರನ್ ಕೊಟ್ಟು 1 ಕ್ರೂಷಿಯಲ್ ವಿಕೆಟ್. ಅಕ್ಷಯ್ ಪಟೇಲ್ ಅಷ್ಟೇ ಬ್ಯಾಟಿಂಗಲ್ಲಿ ಆಡಲಿಲ್ಲ, ಬೌಲಿಂಗಲ್ಲಿ 1 ಕ್ರೂಷಿಯಲ್ ವಿಕೆಟ್ ತಕ್ಕೊಟ್ರು. ಇಲ್ಲಿ ಎಲ್ಲಿ ಇವರು ತಪ್ಪು ಮಾಡಿದ್ದಾರೆ ನನ್ನ ಪ್ರಕಾರ ಇಂಡಿಯಾದವರು ಬೌಲಿಂಗು ತುಂಬ ಚೆನ್ನಾಗಿ ಮಾಡಿದ್ರು ಗುರು. ಬ್ಯಾಟಿಂಗ್ಗೆ ಎಲ್ಲೋ ವಿಫಲವಾಯಿತು ಅಂತ ನನಗೇನು ಅನ್ನಿಸ್ತು. ಇಂಡಿಯಾ
ಬೌಲಿಂಗು ತುಂಬ ಚೆನ್ನಾಗಿ ಮಾಡಿ ಸ್ಕೋರ್ ಇಲ್ಲದೆ ಇರೋದಕ್ಕೆ ಇಲ್ಲಿ ಇಂಡಿಯಾದವರು ಸಿಕ್ಕಾಪಟ್ಟೆ ತೀರಾ ವರ್ಸ್ಟಾಗಿ ಸೋತರು ಅಂತ ನನಗೇನು ಅನ್ನಿಸ್ತು. ಇಂಗ್ಲೆಂಡ್ ಅವರಿಗೆ 4 ವಿಕೆಟ್ಗಳ ಭಾರಿ ಜಯ. ಮೇನು ಈ ಇಂಗ್ಲೆಂಡ್ ಮ್ಯಾಚ್ ಗೆಲ್ಲಕ್ಕೆ ಸಾಧ್ಯ ಆಗಿದೆ. ಇಲ್ಲಿ ರೂಟ್ ಕಡೆಯಿಂದ 33 ಬಾಲ್ಗೆ 99 ರನ್ ಹೊಡೆದು 9 4ನ ಹೊಡೆದು 1 6 ಹೊಡೆದು ಮ್ಯಾಚ್ನ ಲಾಸ್ಟ್ವರೆಗೂ ತೊಗೊಂಡೋಗಿ ಮ್ಯಾಚ್ನ ಗೆಲ್ಸ್ಕೊಟ್ಟಿದ್ದೆ ಅವರು. ಇಂಗ್ಲೆಂಡ್ ವರ್ಸಸ್ ಇಂಡಿಯಾದಲ್ಲಿ ಇಂಗ್ಲೆಂಡ್ ಅವರು ಹೋಮ್ ಗ್ರೌಂಡ್ ಅಡ್ವಾಂಟೇಜ್ ತೊಗೊಂಡು ಟಾಸ್ನ ಇಂಡಿಯಾದವ್ರು ಗೆದ್ದರು. ಏನು ಮ್ಯಾಟ್ರ್ ಆಗಲಿಲ್ಲ. ಇಲ್ಲಿ ಹೇಳಿದೆ ನಾನು ಇಂಗ್ಲೆಂಡ್ ಅವರು ಗೆಲ್ತಾರ ಅಂತ. ಪ್ರಿವ್ಯೂ ವಿಡಿಯೋದಲ್ಲಿ ಇಂಡಿಯಾದವ್ರು ಗೆಲ್ತಾರೆ ಅಂತ ಹೇಳಿದೆ, ಆದರೆ ಇಂಗ್ಲೆಂಡ್ ಅವರು ಕೊನೆಯವರೆಗೂ ಟಕ್ಕರ್ ಕೊಡ್ತಾರೆ ಅಂತ ಹೇಳಿದೆ ಗುರು. ನೀವು ವಿಡಿಯೋ ನೋಡಿದರೆ ನಿಮ್ಗೆ ಅರ್ಥ ಆಗುತ್ತೆ. ಒಟ್ಟಿನಲ್ಲಿ ಇಂಗ್ಲೆಂಡ್ ಹೋಮ್ ಗ್ರೌಂಡಲ್ಲಿ ಇಂಡಿಯಾದವರು ಗೆಲ್ಲಿಲ್ಲ, ಇಂಗ್ಲೆಂಡ್ ಅವರು ಗೆದ್ದರು ಗುರು. ನಿಮ್ಗೇನಾದ್ರು ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ರಿವ್ಯೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ ಗುರು. ಸಬ್ಸ್ಕ್ರೈಬ್ ಮಾಡ್ತೀರಾ ಇಲ್ಲ ಅನ್ಸಬ್ಸ್ಕ್ರೈಬ್ ಮಾಡ್ತಾ ಹೋಗ್ಬಿಡ್ತೀರಾ. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗುರು. ನಾನು ಸಬ್ಸ್ಕ್ರೈಬ್ ಕಂಪ್ಲೀಟ್ ಮಾಡಿ ಇಲ್ಲ 1000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಮಾಡಿ. ಹಂಗೆ ಸಬ್ಸ್ಕ್ರೈಬರ್ ಬಟನ್ ಮೇಲೆ ಹಂಗೆ ಒತ್ತಿ ಗುರು, ಆಗುತ್ತೆ ಸಬ್ಸ್ಕ್ರೈಬರ್ ಆಗುತ್ತೆ. ಗುಡ್ ನೈಟ್.